ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ವಿವಾದ ಈಗ ಭುಗಿಲೆದ್ದಿದೆ. ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದೆ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಅವರು. ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ, ಕರ್ನಾಟಕವನ್ನ ಮೂಲೆಗುಂಪು ಮಾಡಲಾಗ್ತಾ ಇದೆ. ಅಧೀರ್ ರಂಜನ್ ಮಾತಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ರೀತಿಯ ಪಕ್ಷಪಾತ ಮಾಡಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲೂ ಕೂಡ ವಿಷಯವನ್ನ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬಂದಿದೆ. ಈಗ ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಓಕೆ, ಈ ವಿಚಾರ ಬಹುಮುಖ್ಯವಾಗಿ ನೀವು ಲೋಕಸಭೆಯ ಚುನಾವಣೆ ಹತ್ತಿರ ಇದ್ದಂಥ ಸಂದರ್ಭದಲ್ಲಿ ಇದು ಇನ್ನೊಂದು ರೀತಿಯಾದಂಥ ರಾಜಕೀಯವಾಗಿ ಲೆಕ್ಕಾಚಾರಗಳಿಗೆ ಬರುತ್ತೆ. ಕಾರಣ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಏಕೈಕ ರಾಜ್ಯ, ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳೋಕೆ ಅವಕಾಶ ಇರೋದು. ಕಾಂಗ್ರೆಸ್ಗೆ ಇರುವಂಥ ಅವಕಾಶ ದಕ್ಷಿಣ ಭಾರತದಲ್ಲಿರುವಂಥ ಸೀಟ್ಗಳ ಮೇಲೆ ಹೆಚ್ಚಿನ ರೀತಿಯಾದಂಥ ಕೇಂದ್ರೀಕೃತ ಇದೆ. ಹಾಗಾಗಿ ಪ್ರತಿಯೊಂದು ಕೂಡ ಚರ್ಚೆ ಆಗ್ತಾ ಇರೋದು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ. ಇದು ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೀರಿ ಅನಲೈಸಿಸ್. ಈ ಭಾಗದಲ್ಲಿರುವಂತಹ ಸೀಟುಗಳ ಮೇಲೆ ಕಾಂಗ್ರೆಸ್ ತುಂಬ ಕಣ್ಣು ಹಾಕಿದೆ. ಉತ್ತರ ಭಾರತದ ಮೇಲೆ ಅವರಿಗೆ ಅಷ್ಟೊಂದು ವಿಶ್ವಾಸ ಸದ್ಯಕ್ಕೆ ಇದ್ದಂಗಿಲ್ಲ. ಅಟ್ಲೀಸ್ಟ್ ದಕ್ಷಿಣ ಭಾರತದ ಸೀಟ್ಗಳನ್ನಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಈ ಮೂಲಕವಾಗಿ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಈಗ ಮುಂದಾದಂಗೆ ಕಾಣಿಸ್ತಾ ಇದೆ. The indiscriminate and arbitrary attitude of your administrations, they are alleging that they are being famished by sheer discrimination being played from your ministry. I would like to know whether state government of Karnataka has been deprived from obtaining their legitimate due, because few months ago the situation was not there. That time everything was going hunky-dory. But after the new installation of government, because the non-BJP government has been assumed there, since then the trouble has been started on. What is the reason behind this kind of deprivation? Tamil Nadu also? Sir, devolution to the states. This is beyond, of course, this question, sir, but still, because it's an important question on which the leader of the opposition is asking a question, I would certainly respond. Devolution to the states happens in the direct tax matters as per the recommendation given by the Finance Commission. The GST, particularly the SGST, the state GST, goes 100% to the states. No one can do anything with it. It has automatic provision that 100% collected by the states will be with them. I repeat, 100% is with them. IGST is collected because it involves a lot of interstate payments. It is periodically reviewed also by the GST Council. It is because states should get the money in their hand. Roughly, grossly, 50% is divided, and then periodically it is readjusted to actuals. So if a state were to get 41 and not 50, adjustment happens. If a state were to get 52, adjustment happens. So every now and then, when money gets accumulated under the IGST, it is divided grossly. ಬಹಳ ಈಗ ಇನ್ನೊಂದು ಲೆಕ್ಕಾಚಾರ ಬರ್ತಾ ಇದೆ. GST ಅಮೌಂಟ್ ನಮಗೆ ಬರ್ತಾ ಇಲ್ಲ, GST ಅಮೌಂಟ್ ನಮಗೆ ಬರ್ತಾ ಇಲ್ಲ ಅಂತ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಆರೋಪವನ್ನು ಮಾಡ್ತಾ ಇದ್ರು. ಬಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಿದ್ದು SGST ಏನು ಕಲೆಕ್ಟ್ ಆಗುತ್ತೆ, ನೀವು ಪೇ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದರಲ್ಲಿ SGST ಮತ್ತು IGST ಅಂತ ಬರುತ್ತೆ, ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ ಸ್ಟೇಟ್ ಟ್ಯಾಕ್ಸ್. ಸ್ಟೇಟ್ ಟ್ಯಾಕ್ಸ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿರೋದನ್ನು 100% ಪೂರ್ತಿಯಾಗಿ ರಾಜ್ಯಕ್ಕೇ ವಾಪಸ್ ಕಳಿಸ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಟ್ಕೊಳ್ಳೋಕೆ ಹೋಗಬೇಡಿ. IGSTಲಿ ಮಾತ್ರ ಒಂದಿಷ್ಟು ವ್ಯತ್ಯಾಸ ಆಗುತ್ತೆ ಅಂತಿದ್ದಾರೆ.